ಇನ್ನು ಪವರ್ ಟಿವಿಯ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸದನದಲ್ಲಿ ಈ ಸಾರಿಗೆ ಇಲಾಖೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದ್ದಂತೆ ಶಕ್ತಿ ಯೋಜನೆಯ ಅನುದಾನ ರಿಲೀಸ್ ಆಗಿದೆ. ಸಾರಿಗೆ ಇಲಾಖೆಯ 4 ನಿಗಮಗಳಿಗೆ 441 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿದೆ. 4 ನಿಗಮ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, NWKRTCಗೂ ಕೂಡ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಅನುದಾನ ನೋಡ್ತಾ ಹೋದ್ರೆ ಕೆಎಸ್ಆರ್ಟಿಸಿಗೆ 171.41 ಕೋಟಿ, ಬಿಎಂಟಿಸಿಗೆ 75.65 ಕೋಟಿ ಅನುದಾನ, ಇನ್ನುಳಿದ ಕೆಕೆಆರ್ಟಿಸಿಗೆ 86.92 ಕೋಟಿ, NWKRTCಗೆ 107.67 ಕೋಟಿ ಅನುದಾನವನ್ನು ರಿಲೀಸ್ ಮಾಡಲಾಗಿದೆ. ನವೆಂಬರ್ ತಿಂಗಳವರೆಗೂ ಕೂಡ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. 4 ತಿಂಗಳು ಕೊಡ್ತೀವಿ. ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರ ಸ್ಯಾಲರೀಸ್ಗೆ, ಡೀಸೆಲ್ಗೆ ಸಾಕಷ್ಟು ಹಣ ಕೊಟ್ಟಿದೆ. ಅದರಿಂದ 14 ತಿಂಗಳು ಕೊಡಿ ಅಂತ ಅವ್ರು ರೆಕಮೆಂಡೇಶನ್ ಮಾಡಿದರು. ಅದನ್ನು 14 ತಿಂಗಳು ಕೊಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಆಮೇಲೆ ಒನ್ಸ್ ಇನ್ 4 ಇಯರ್ಸ್ ಅಂದರೆ 20ರಲ್ಲಿ ಮಾಡಿದರೆ 24ಕ್ಕೆ ಬರಬೇಕಾಗಿತ್ತು. 23ರಲ್ಲಿ ಜಾರಿಯಾಗಿದೆ, 27ಕ್ಕೆ ಬರೋದು ಅಂತ ಸರ್ಕಾರದ ವಾದ. ಆಮೇಲೆ ಕೊನೆಗೆ CM ಇಲ್ಲ 26ರಿಂದ ಮಾಡೋಣ ಅಂತ CM ಹೇಳಿದರು. 14 ತಿಂಗಳು ಕೊಡ್ತೀವಿ, 23ರಿಂದ 26ರಿಂದ ಮಾಡೋಣ ಅಂತ ಹೇಳಿದರು. ಅಂದರೆ 2 ವರ್ಷ 24ರಲ್ಲಿ ಬದಲು 26ಕ್ಕೆ, ಅವ್ರು 27ಕ್ಕೆ ಬರಬೇಕಾಗಿದ್ದು 26ಕ್ಕೆ. ಸ್ವಲ್ಪ ವಯಾ ಮೀಡಿಯಾ ಈ ರೀತಿ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಮೀಟಿಂಗ್ ಮಾಡಿದಾಗಲೂ ಕೂಡ ಅವ್ರದ್ದು ಅದೇ ಸ್ಟ್ಯಾಂಡು. ಯಾರು 2 ಯೂನಿಯನ್ದವ್ರದ್ದು. ಒಂದು ಯೂನಿಯನ್ ಅಂತೂ ಅವರು ಸಮಾನ ವೇತನ ಕೊಡಬೇಕು ಅಂತ, ಇವರು ಜಂಟಿ ಕ್ರಿಯಾ ಸಮಿತಿಯವ್ರದ್ದು ಅದೇ ಸ್ಟ್ಯಾಂಡಲ್ಲಿದ್ದಾರೆ. ಆಮೇಲೆ ನಾನು ಮನೆ